ಫಸ್ಟ್ ಬ್ಲಾಗಲ್ಲೇ ಆಕ್ಸಿಡೆಂಟ್ ಆಯಿತು. ಕಾರ್ಯಕ್ರಮನ ತಾವೆಲ್ಲ ಬಂದು ಯಶಸ್ವಿ ಮಾಡ್ಕೊಡ್ಬೇಕಂತ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಡ್ತೀವಿ. ಗೊತ್ತಿಲ್ಲ ನಿಮ್ಗೆ ಗೊತ್ತೈತೆ, ನೀವು ಕರೆಕ್ಟಾಗಿ ಗೊತ್ತಾಯ್ತಾ? ಯಾರು ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದ್ರ ಬಗ್ಗೆ ವರ್ಕ್ ಮಾಡ್ತೀನಿ. ಬೇರೆ ಬಿಸ್ಲು ಹತ್ಕೊಂತ ಹೊಡಿತೈತೆ. ಯಾಕಣ ಅಲ್ಲ ಬರುವ ನಿಧಾನಕ್ಕೆ ಬನ್ನಿ. ಹಿಂಗು ಫಸ್ಟ್ ಬ್ಲಾಗಲ್ಲೇ ಆಕ್ಸಿಡೆಂಟ್ ಆಯಿತು. ಮೊಟ್ಟೆ ಎಲ್ಲ ಹೊಡೆದೈತು ಅನ್ಸುತ್ತೆ. ಏನಾಗಿಲ್ವಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಬಸ್ ಏನಾಗಿಲ್ವಾ? ಫಸ್ಟ್ ಇದ್ರದ್ದು ಮೊಟ್ಟೆ ಎಲ್ಲ ಹೊರ ಹಾಕೊಂಡು ನಮ್ಮ ರೋಡಲ್ಲೇ ನಾವಪ್ಪ ನೋಡಿದ್ರೆ ಮುಗೀತು ಕತೆ. ಅಯ್ಯೋ ಯಾಕೆ ಹೇಳಿದ್ದೀರ? ಹೋಗಿ ನಮ್ಮಪ್ಪ ಎಲ್ಲಿ ಈ ಬ್ಲಾಗ್ ನೋಡ್ಬಿಟ್ಟು ಹೋಗಿತಾರೋ ಅಂತ ಅನಿಸುತ್ತೆ. ಇಲ್ಲ ನಮ್ಮಪ್ಪ ಯಾರು ಈ ಊರವ್ರು ಏನೋ ಹೇಳ್ತಾರೆ, ಅದು ಕಾಮನ್ ಆಗಿ. ಹೆಂಗೋ ನಾನು ಇಂಡಿಕೇಟ್ರ್ ಹಾಕಿದೆ, ಹೆಂಗೋ ಸತ್ಯ ಪಾಪ ಅವ್ರಿಗೂ ಏನೂ ಆಗಿಲ್ಲ, ಮೊಟ್ಟೆಗೂ ಏನೂ ಆಗಿಲ್ಲ, ನನಗೂ ಏನೂ ಆಗಿಲ್ಲ. ಫಸ್ಟ್ ಬ್ಲಾಗೆ ಈ ಥರ ಅಂದರೆ ಇನ್ನು ಮುಂದೆ ನಂದು ಫ್ಯೂಚರ್ ಕಾಣ್ತಿದೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವ್ನ್ ತಾಪ ಬರ್ತಾನೆ ಅಂತ ಸಿಟಿ ಬುದ್ಧಿ ಜೋಶಿ ಹೇಳವ್ರೆ. ಬೇಕಾದ್ರೆ ನೋಡ್ತಾ ಇರಿ, ಅವ್ನ್ ತಾಪ ಬರ್ತಾನೆ. ನಾನು ಮಾತಾಡಿದ್ದು ಏನೂ ಕೇಳಿಸಿಲ್ಲ. ಅಲ್ಲಿಂದ ಬರೋದು ಫುಲ್ಲು ವಿಂಡೋ ನಾಯ್ಸ್ ಬಂದ್ಬಿಟ್ಟೈತೆ. ಫುಲ್ಲು ವಿಂಡ್ ನಾಯ್ಸ್ ಬಂದ್ಬಿಟ್ಟಿತ್ತು. ನಾನೇನು ಗುರು, ನಾನು ನಿಧಾನಕ್ಕೆ ಬರ್ತಾಯಿದ್ದೆ. ಇಂಡಿಕೇಟ್ರ್ ಹಾಕ್ಬಿಟ್ಟು ಒಂದೇ ಸಲ ಅದು ಬೇರೆ ಫಾಸ್ಟಾಗಿ ಬೇರೆ ಬರ್ತಾಯಿದ್ದ ಅನ್ಸುತ್ತೆ. ಅವನು ಹಾರನ್ನು ಹೊಡೆದಿಲ್ಲ. ಅವನು ಅಟ್ಲೀಸ್ಟ್ ಹಾರನ್ನು ಹೊಡೆದಿದ್ರೆ ನನ್ನ ಸೈಡಾರು ಬಿಡ್ತಾಯಿದ್ದೆ. ಅದೇ ಸಲ ಬಂದು ದಬಾಕೊಂಡ ಪಾಪ. ಏನೂ ಆಗಿಲ್ಲ. ಅದೇ ಒಂದು ಗುಡ್. ಅದು ಬೇರೆ ಹಳ್ಳಿ ಸೈಡ್ ಅಲ್ವಾ, ಹಳ್ಳಿ ಸೈಡು ಇದು ಡೇಂಜರಸ್. ಅಡ್ಡಡ್ಡ ನುಗ್ತಾ ಇರ್ತಾರೆ. ಹಳ್ಳಿ ಸೈಡ್ ಏನು ಗೊತ್ತಾ, ಸಿಟಿಲಿ ಬೇಕಾದ್ರೆ ನೀವು ಫಾಸ್ಟಾಗಿ ಹೊಂದ್ಕೊಂಡು ಹೋಗ್ಬಿಡ್ಬೋದು. ಬಟ್ ನೀವು ಹಳ್ಳಿ ಸೈಡಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಹಳ್ಳಿ ಸೈಡ್ ಹಂಗೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ನಾಯಿ ಮಕ್ಕಳುಗಳು ಎಲ್ಲ ಅಡ್ಡ ಬಂದ್ಬಿಡ್ತಾರೆ. ಗಾಡಿಗಳು ಇವ್ರಿಗೆ ಅಷ್ಟೊಂದು ಅಂದರೆ ನೋಡೋಲ್ಲ ಅವರು, ಏಕ್ದಮ್ ಬಂದ್ಬಿಡ್ತಾರೆ ಒಂದೇ ಸೈಡು. ನಾವು ಅದನ್ನು ನೋಡಿಕೊಂಡು ನಿಧಾನಕ್ಕೆ ಬರಬೇಕಷ್ಟೆ. ಯಾವ ಜಾಗದಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ಬೇಕು ಅಂತ ಅದು ನಮ್ಗೆ ಗೊತ್ತಿರಬೇಕು. ಅವಾಗ ನೋಡಿದ್ರು ನೀನೊಬ್ಬ ರೈಡರ್ ಅಂತ. ಇಲ್ಲ ಅಂದರೆ ಅಷ್ಟೇ, ಮುಗಿದ ಕತೆ. ಪಾಪ ನಾನಂತೂ ನನಗೆ ಭಯ ಆಗೋಯ್ತು. ಯಾರಿಗೂ ಈ ಥರ ಬಂದು ತವಾಕೊಂಬಿಟ್ಟ ಅಂತ. ಒಳ್ಳೆ ಕತೆ. ಮತ್ತು ಗೈಸ್, ನಾನು ಅಲ್ಲಿಂದ ಮಾತಾಡ್ಕೊಂಬಂದಿರೋದು ನಿಮಗೆ ಕೇಳಿಸಲ್ಲ, ಯಾಕಂದರೆ ನನಗೆ ಆಮೇಲೆ ನೋಡಿದೆ ವೀಡಿಯೋ, ತುಂಬ ವಿಂಡ್ ನಾಯ್ಸ್ ಬಂದ್ಬಿಟ್ಟೈತಿ. ಇವಾಗಲೂ ಬರ್ತಾ ಇರಬೇಕು, ಅದು ನನಗೆ ಗೊತ್ತಿಲ್ಲ. ಅದೇ ಒಬ್ಬ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡ್ಕೊಳ್ಳಿ. ಒಂದೊಳ್ಳೆ ಗುಡ್ ಕಂಟೆಂಟ್ ಕೊಡೋಣ ಅಂತ ಅಷ್ಟೇ, ಇನ್ನೆಂತ ಇಲ್ಲ. ಈ ವಿಡಿಯೋ ನಾಳೆ ಇಲ್ಲ ನಾಳಿದ್ದು ಬರ್ಬೋದು. ನೋಡ್ಕೊಂಡು ಶೇರ್ ಮಾಡ್ಕೊಂಡ್ಬಿಡಿ, ಫಾಲೋ ಮಾಡ್ಕೊಳ್ಳಿ ಅಷ್ಟೇ, ಏನಿಲ್ಲ.
ಕಡೆಯಿಂದ ಬರುವಾಗ ನಾನು ಏನೇನೋ ಮಾತಾಡ್ಕೊಂಬಂದೆ, ಈ ಕಡೆಯಿಂದ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಆ ಕಡೆಯಿಂದ ಏನೋ ಹುಮ್ಮಸ್ಸಲ್ಲಿ ಏನೇನೋ ಮಾತಾಡಿದೆ ಫಸ್ಟ್ ವೀಡಿಯೋ ಅಲ್ವಾ, ಹುಮ್ಮಸ್ಸಲ್ಲಿ ಏನೇನೋ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ. ಇವಾಗೇನು ಮಾತೇ ಗೊತ್ತಾಯಿಲ್ಲ, ಮಾತೇ ಆಡಲ್ಲ, ಆಮೇಲೆ ನಾನು ಮಾತೇ ನಿಲ್ಲಿಸಲ್ಲ. ಫಸ್ಟ್ ಟೈಮ್ ಅಲ್ವಾ, ಏನು ಮಾತಾಡಬೇಕು, ಯಾವ್ದ್ರ ಬಗ್ಗೆ ಮಾತಾಡಬೇಕು ಅದು ಗೊತ್ತಾಗಲ್ಲ. ಅದು ಆಮೇಲೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಮಾಡೋದು ಏನು. ಕಂಟೆಂಟ್ ನಾನು ಚೆನ್ನಾಗಿರೋದು ಕೊಡ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಇರೋ ಥರ ಏನಾದ್ರು ಟ್ರೈ ಮಾಡ್ತೀನಿ. ನಾನು ಆದಷ್ಟು ನಾನು ಟ್ರೈ ಮಾಡ್ತೀನಿ, ನನಗೆ ಹಿಂಗೆ ಡಿಫ್ರೆಂಟಾಗಿ ಹಿಂಗೆ ಟ್ರೈ ಮಾಡಬೇಕು ಹಂಗೆ ನಾನು ಟ್ರೈ ಮಾಡ್ತೀನಿ. ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಅಷ್ಟೇ. ಸರಿ, ನಾನು ಇಲ್ಲೇ ವಿಡಿಯೋ ಆಫ್ ಮಾಡ್ತೀನಿ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ, ಡಾಮ್ ಡೂಮ್ ಅಂಕೆ ಒಂದು ವಿಡಿಯೋ ಮಾಡೋಣ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.